ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂಥ ಸಾಫ್ಟಾಗಿ ತೆಳುವಾಗಿ ಮಾಡುವಂಥ ಇಡ್ಲಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಪಾತ್ರೆ ತಗೊಂಡಿದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ರೇಷನ್ ಅಕ್ಕಿಯಿಂದ ರೆಡಿ ಮಾಡಿಸಿರುವಂಥ ರವೆ ಇದು. ಇಡ್ಲಿ ರವೆ ಇರುತ್ತಲ್ಲ, ಅದಕ್ಕಿಂತನೂ ಸ್ವಲ್ಪ ಜಿನಗಾಗಿ ರವೆ ರೆಡಿ ಮಾಡಿಸಿದ್ದೀನಿ. ಇಲ್ಲಿ ನಾನು 2 ಬಟ್ಟಲು ರವೆ ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ 4 ರಿಂದ 5 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನಿಲ್ಲಿ ಪಾತ್ರೆ ತಗೊಂಡಿದ್ದೀನಿ. ಅರ್ಧ ಬಟ್ಟಲು ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಮೆಂತೆಕಾಳು, 1 ಬಟ್ಟಲು ಮೀಡಿಯಂ ಅವಲಕ್ಕಿ ಹಾಕಿ 2 ರಿಂದ 3 ಸಾರಿ ನೀಟಾಗಿ ಕಿವುಚಿ ಈ ರೀತಿ ನಾವು ತೊಳೆದು ತಗೋಬೇಕು. ಅವಲಕ್ಕಿಯಲ್ಲಿ ಡಸ್ಟ್ ಇರುತ್ತೆ, ಬೇಳೆಯಲ್ಲಿ ಕೂಡ ಡಸ್ಟ್ ಇರುತ್ತೆ. ಹಾಗಾಗಿ 2 ರಿಂದ 3 ಸಾರಿ ನೀಟಾಗಿ ತೊಳೆದು ನಂತರ ನೀರು ಹಾಕಿ 4 ರಿಂದ 5 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ನೋಡಿ ರವೆ ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆಕಾಳು, ಅವಲಕ್ಕಿ ನೆನೆ ಹಾಕಿತ್ತಲ್ಲ, ಅವು ಕೂಡ ನೀಟಾಗಿ ನೆಂದು ರೆಡಿಯಾಗಿವೆ. ಇಲ್ಲಿ ನಾನು ಜಾರ್ ತಗೊಂಡಿದ್ದೀನಿ. ಸ್ವಲ್ಪ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು. ಸ್ವಲ್ಪ ನೀರು ಕೂಡ ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ತುಂಬ ತರಿಯಾಗಿ ಮಾಡಬಾರ್ದು, ತುಂಬ ನೈಸಾಗೂ ಕೂಡ ಮಾಡಬಾರ್ದು. ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು. ಮೀಡಿಯಮ್ ಆಗಿ ನಾವು ಗ್ರೈಂಡ್ ಮಾಡಿ ತಗೋಬೇಕು. ಇಲ್ಲಿ ನಾನು ನೆನೆ ಇಟ್ಟಿರುವಂಥ ರವೆಗೆ ಹಾಕ್ತಾ ಇದ್ದೀನಿ. ಎಲ್ಲ ಕಡಲೆಬೇಳೆ, ಉದ್ದಿನಬೇಳೆ, ಅವಲಕ್ಕಿ, ಮೆಂತೆಕಾಳು ಈ ರೀತಿ ನಾನು ಗ್ರೈಂಡ್ ಮಾಡಿ ರವೆಗೆ ಹಾಕಿ ಮಿಕ್ಸ್ ಮಾಡಿ ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಹದದಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ನೋಡಿ. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಪರ್ಫೆಕ್ಟಾಗಿ ತೆಳುವಾದ ಇಡ್ಲಿ ಯಾವ ರೀತಿ ರೆಡಿ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಟ್ಟಿತ್ತಲ್ಲ, ಇಲ್ಲಿ ನೋಡಿ ಹಿಟ್ಟು ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ. ಈ ರೀತಿ ಹಿಟ್ಟು ಹುದುಗು ಬರಬೇಕು ಅಂದರೆ ಕೈಯಿಂದ 2 ರಿಂದ 3 ನಿಮಿಷ ನಾವು ನೀಟಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿ ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು. ಅಂದರೆ ಹಿಟ್ಟು ಹುಳಿ ಕೂಡ ಬರುತ್ತೆ, ಹಾಗೆ ಇಡ್ಲಿ ಕೂಡ ತುಂಬಾ ಟೇಸ್ಟಿಯಾಗಿ ರೆಡಿ ಆಗ್ತವೆ. ಇಲ್ಲಿ ನನಗೆ ಪಾತ್ರೆ ಚಿಕ್ಕದಾಗಿತ್ತು, ಹಾಗಾಗಿ ದೊಡ್ಡ ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿ ಈ ರೀತಿ ಇಡ್ಲಿ ಹಾಕಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇಡ್ಲಿ ಬೇಯಿಸಿ ರೆಡಿ ಮಾಡ್ಕೋಬೇಕು. ಜಸ್ಟ್ 5 ರಿಂದ 6 ನಿಮಿಷದಲ್ಲಿ ಇಡ್ಲಿ ಬೆಂದು ರೆಡಿ ಆಗ್ತವೆ. ಇಡ್ಲಿ ಜೊತೆ ಸಿಂಪಲ್ ಆಗಿ ರುಚಿಕರವಾಗಿ ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಬಟ್ಟಲು ಫ್ರೆಶ್ ಆಗಿರುವಂಥ ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, 3 ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿ ಶುಂಠಿ, ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆ ಕೂಡ ಹಾಕಿದ್ದೀನಿ. ನಾನಿಲ್ಲಿ ಹಾಲು ಹಾಕಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ. ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕಿ ನಾವು ಚಟ್ನಿ ಗ್ರೈಂಡ್ ಮಾಡಿ ತಗೋಬೇಕು. ಅಂದರೆ ಚಟ್ನಿ ಕೂಡ ತುಂಬಾ ರುಚಿಕರವಾಗಿ ರೆಡಿಯಾಗುತ್ತೆ. ಇಲ್ಲಿ ನೋಡಿ ಇಡ್ಲಿ ಕೂಡ ಬೆಂದಿವೆ. ನಾನಿಲ್ಲಿ ಪ್ಲೇಟ್ಗೆ ತೆಗೆದು ಹಾಕ್ತಾ ಇದ್ದೀನಿ. ಇವತ್ತು ನಾನು ಮಾಡಿರುವಂಥ ಇಡ್ಲಿ ತೆಳುವಾದ ಇಡ್ಲಿ. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿದರೆ ಮತ್ತೆ ಪದೇ ಇದೇ ರೀತಿ ರೆಡಿ ಮಾಡ್ತಾ ಇರ್ತೀರಿ ನೋಡಿ. ತುಂಬಾ ಸಾಫ್ಟಾಗಿ ರುಚಿಕರವಾಗಿ ಇಡ್ಲಿ ರೆಡಿಯಾಗಿವೆ. ಇಲ್ಲಿ ನಾನು ಚಟ್ನಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಜೀರಿಗೆ ಚಟಪಟ ಫ್ರೈ ಆದ ನಂತರ 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಕೂಡ ಹಾಕಿ ಈ ರೀತಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಈ ಚಟ್ನಿ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿದೆ ನೋಡಿ ಫ್ರೆಂಡ್ಸ್. ಇಡ್ಲಿ, ಪಡ್ಡು, ದೋಸೆಗೆ ತುಂಬಾ ಕಾಂಬಿನೇಷನ್ ಆಗಿ ನಮಗೆ ರುಚಿಯಾಗಿ ಚಟ್ನಿ ರೆಡಿಯಾಗುತ್ತೆ. ಇಲ್ಲಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಇಡ್ಲಿ ಹಾಕುವಾಗಲೇ ಗೊತ್ತಾಗುತ್ತೆ ಎಷ್ಟು ಮೆತ್ತಗೆ ಸಾಫ್ಟಾಗಿ ಇಡ್ಲಿ ರೆಡಿಯಾಗಿವೆ ಅಂತ. ಅಷ್ಟೇ ರುಚಿಕರವಾಗಿ ಕೂಡ ಇಡ್ಲಿ ರೆಡಿಯಾಗಿವೆ. ಪ್ರತಿದಿನ ನಾಷ್ಟ ಏನು ಮಾಡೋದು ಅಂತ ಚಿಂತೆ ಇರುತ್ತಲ್ಲ, ಒಮ್ಮೆ ಈ ರೀತಿ ಇಡ್ಲಿ ಚಟ್ನಿ ಮಾಡಿ ಲಂಚ್ ಬಾಕ್ಸ್ಗೂ ಕೂಡ ನೀವು ಕಟ್ಟಬಹುದು. ಫ್ರೆಶ್ ಆಗಿ ಹಾಗೆ ಇರುತ್ತೆ. ಇಲ್ಲಿ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಇಡ್ಲಿನೂ ನಾನು ಇದೇ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ.
ಇವತ್ತಿನ ಇಡ್ಲಿ ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.